ಡಾಕ್ಟರ್ ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟನ್ನು ನೋಡಿದೆ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲದೆ ಹೋದರು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ ಹೋದರು. ಅವರನ್ನು ನಮ್ಮ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ 3 ವರ್ಷ ಮಾಡಿತ್ತು. ಆಗ ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಮ್ಮ ಮೇಲೆ ಕಮೆಂಟ್ ಮಾಡಲಿ. ಇಂಥದಕ್ಕೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸುಮ್ಮನೆ ಟಿ ವಿ ಮುಂದೆ ಮಾತಾಡೋದಲ್ಲ, ತಾವು ಏನು ಕೊಡುಗೆ ಕೊಟ್ರಿ ಈ ಚಲನಚಿತ್ರಕ್ಕೆ ಅನ್ನೋದನ್ನು ಹೇಳಿ. ಈಗೊಂದು ನಾನು ಸ್ನೇಹಿತರೊಬ್ಬರು ಒಂದು ಪೇಪರ್ ಕಟ್ಟಿಂಗ್ ಕಳಿಸಿದ್ರು 1975 ತೋರಿಸ್ತೀನಿ ನಿಮಗೊಂದು ನಿಮಿಷ. ಇಲ್ಲೊಂದಿದೆ, ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದಿನ ಚಿತ್ರರಂಗದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಹಾಸನದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಕಟ್ಟಲಿರುವ ಸಮುದಾಯ ಭವನಕ್ಕಾಗಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ. ಈ ರೀತಿ ಮಾದರಿ ಆಗಬೇಕ್ರಿ ಚಲನಚಿತ್ರ ನಟರು. ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ ಹೋರಾಟ ಅಂತ ಬಂದರೆ ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ನಮ್ಮವರು ಎಲ್ರಿ CCL ಆಡಬೇಕಾ ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ? ಹಾಗಂತ ಎಲ್ಲ ಚಲನಚಿತ್ರ ನಟರು ಅಂತಲ್ಲ. ಸರ್ಜಾ ಫ್ಯಾಮಿಲಿ ಇದೆ, ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ, ಕಿಶೋರ್ ಬರ್ತಾರೆ, ಡಾಲಿ ಧನಂಜಯ ಬರ್ತಾರೆ, ಬೇರೆ ಇನ್ಯಾರು ಬರ್ತಾರೆ? ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ ಡೆಲ್ಲಿ ಅಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾ? ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವ್ರು ಏನೇನು ಮಾಡೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ಬೇಕಾ? ನಟ್ಟು ಬೊಟ್ಟು ಟೈಟ್ ಮಾಡಿದೆ ಇನ್ನೇನು ಮಾಡ್ಬೇಕಂತೆ? ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು BJP ಪ್ರಚಾರ ಮಾಡ್ತಾ ಇದ್ರಲ್ಲ, ಅವರ ಚಲನಚಿತ್ರ ನಟ ನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ. ಅವತ್ತು ಅವ್ರಿಗೆ ಸಂಸ್ಕಾರ ಬಗ್ಗೆ ಗೊತ್ತಿಲ್ವಾ? ಸುಮ್ಮನೆ ಮಾತಾಡೋಕೆ ಹೋದರೆ ಎಲ್ಲೆಲ್ಗೋ ಹೋಗುತ್ತೆ. ಅವರ ಸಿನಿಮಾ ರಂಗದ ಬಗ್ಗೆ ನಮಗೆ ಗೌರವ ಇದೆ, ಸಿನಿಮಾ ರಂಗದ ಬಗ್ಗೆ ಮಾತಾಡಲಿ. ಸುಮ್ಮನೆ ಇಲ್ಲದೇ ಇರೋದ್ರ ಬಗ್ಗೆ ರಾಜಕೀಯದಲ್ಲಿ ಕೆಣ್ಕೊಂಡು ಬರೋದು ಬೇಡ. ಅವ್ರೇನೇನು ಮಾಡ್ತಾರೆ ಏನು ಎತ್ತ ಅಂತ ಎಲ್ಲ ನಮಗೂ ಗೊತ್ತಿದೆ. ನಾನು ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತಾಡಿಲ್ಲ. ಅವರು ಅಲ್ಲೇ ಬಾಂಬೆಯಲ್ಲೇ ಹೋಗಿ ಕರ್ನಾಟಕದಲ್ಲಿ ಹುಟ್ಟಿದ್ರು, ಹೈದರಾಬಾದಲ್ಲೇ ಹೋಗಿ ಇಲ್ಲ ತಮಿಳ್ನಾಡಲ್ಲೇ ಹೋಗಿ ಅವರು ಆ್ಯಕ್ಟರ್ ಆಗಿದ್ದಾರೆ. ಕರ್ನಾಟಕದಿಂದ ಏನು ಅವ್ರನ್ನ ಬೆಳಿಲಿಲ್ಲ. ನಾವೇನು ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಿಂದ ಹೋಗಿ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ ಏನೇನು ಸುಮ್ಮನೆ ಕೂರ್ಬೇಕಾ? ಕನ್ನಡದ ಜಲ ನೆಲ ಭಾಷೆ ಬಗ್ಗೆ ಪ್ರತಿಯೊಬ್ಬರ ನಟರು ಆಗಲೇಬೇಕು. ಇದಕ್ಕೊಂದು ಕಾನೂನು ಮಾಡಬೇಕಾಗ್ತದೆ ಅಷ್ಟೇ, ಇನ್ನೇನಿಲ್ಲ. ಹೋರಾಟಕ್ಕೆ ಭಾಗವಹಿಸ್ಬೇಕ್ರಿ, ಅದು ಐತ್ರಿ. ಪಾಪ ವಾಟಾಳ್ ನಾಗರಾಜು, ನಾರಾಯಣಗೌಡರು, KR ಕುಮಾರ್ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ, ಇವ್ರಿಗೆ ಯಾವತ್ತರ ಒಂದಿನ ಬೆಂಬಲ ಅವ್ರು ಕೊಟ್ರೇನ್ರಿ? ಇವ್ರು ಕೇಳಿದ್ರೆ ಅವ್ರ ವೈಯಕ್ತಿಕ ನಾಡು ನುಡಿಗೆ ಒಬ್ಬ ಸೇರಿಸ್ಕೊಂಡು ಹೋರಾಟ ಮಾಡಿದ್ರು ಹೋರಾಟನೇ, 10 ಲಕ್ಷ ಜನ ನಿಂತು ಹೋರಾಟ ಮಾಡಿದ್ರು ಹೋರಾಟನೇ. ಕಾಂಗ್ರೆಸ್ ಆಫಿಗೆ ಮೇಕೆದಾಟು ನೀರು ತಗೊಂಡಾಗ ಕಲ್ಲಪ್ಪ, ಬೆಂಗಳೂರಿಗರಿಗೆ ನೀರು ಕೊಡೋದಕ್ಕೆ, ಈ ರಾಜ್ಯದ ಜನಕ್ಕೆ ನೀರು ಕೊಡೋದಕ್ಕೆ ಮೇಕೆದಾಟು ಮಾಡಿದ್ರು. ನಾವು ಮಾಡಲಿ, BJPಯವ್ರು ಮಾಡಲಿ, ಜನತಾದಳದವ್ರು ಮಾಡಲಿ, ನಟರು ಭಾಗವಹಿಸಬೇಕಾಗಿತ್ತು. ನಾನು ಆವಾಗಲೇ ರಾಜ್ಕುಮಾರ್ ಅವ್ರದ್ದೊಂದು ಉದಾಹರಣೆ ಕೊಟ್ಟೆ. ನೀವು ಕಲೀರಿ, ತಮಿಳ್ನಾಡವ್ರ ಕಲೀರಿ. ಅಲ್ಲಿ ಯಾವ ಪಕ್ಷದವ್ರು ಕರೆ ಕೊಟ್ಟರು ಅಲ್ಲಿನ ನಟರು ಇನ್ಕ್ಲೂಡಿಂಗ್ ರಜನಿಕಾಂತ್ ಆದಿಯಾಗಿ, ಅವತ್ತು ರಜನಿಕಾಂತ್ ಅವರ ಒಂದು ಮೂವಿ, ಅದು ಯಾವ ಮೂವಿ ಅಂತ ನನಗೆ ಗೊತ್ತಿಲ್ಲ, ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಯಾವುದೋ ಲಿಂಗ, ಕರೆಕ್ಟ್, ಲಿಂಗ ಮೂವಿ ಟೈಮಲ್ಲಿ ಇಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ಅವರು ಕ್ಷಮೆ ಕೇಳಲಿಲ್ವಾ? ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ಕ್ಷಮೆ ಆಗಲಿ ಅಂತ ರಜನಿಕಾಂತ್ ಅವ್ರು ಹೇಳಲಿಲ್ವಾ? ನಾನು ಹೇಳೋದು, ಮೇಕೆದಾಟು ಕಾಂಗ್ರೆಸ್ ಪಕ್ಷದ ಕಚೇರಿಗೆಲ್ಲ ನೀರು ತೊಗೊಂಡ್ಬರ್ತಾ ಇರೋದು, ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ. ಇವ್ರು ನೀರು ಕುಡಿಯಲ್ವಾ? ಬೆಂಗಳೂರಲ್ಲಿ ನೀರು ಕುಡಿಯಲ್ವೇನ್ರಿ? ಇವ್ರ ಮನೆ ಇರೋದಿಲ್ರಿ, ಚಿತ್ರನಟರ ಮನೆ, ಅವ್ರ ಮನೆಗಳು ಪೈಪ್ ಕಟ್ ಮಾಡೋದೇನ್ರಿ? ಹಂಗಾರೆ ಕರ್ದಿದ ಅವ್ರನ್ನ, ಅದನ್ನ ಹೇಳ್ತಾರೆ, ಭಾಗವಹಿಸ್ಬೇಕು. ಕನ್ನಡ ಕರ್ನಾಟಕ ಅಂದರೆ ಭಾಗವಹಿಸ್ಬೇಕು.
ಇದು ರವಿಕುಮಾರ್ದಲ್ಲ, ಕನ್ನಡಿಗರ ಧ್ವನಿ. ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾಳೆ ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಅಥವಾ ರಾಜ್ಯದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಇದೇ ಬಿಜೆಪಿಯವರು ಹೋರಾಟಕ್ಕೆ ಕರೆ ಕೊಟ್ಟಾಗ ಅವಾಗ ಕನ್ನಡ ಚಲನಚಿತ್ರರಂಗದ ನಟರು ಭಾಗವಹಿಸಲ್ವಲ್ಲ ಸಮಾಜದ ಬಗ್ಗೆ? ನಾನು ಹೇಳ್ತಾ ಇರೋದು ಕನ್ನಡದ ನೆಲ, ಜಲ, ರಕ್ಷಣೆ, ಭಾಷೆ ಬಗ್ಗೆ ರಾಜಕೀಯ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಹೇಳ್ತಿಲ್ಲ ನಾವು. ಇವಾಗ ಕೇಂದ್ರ ಬಿಜೆಪಿ ಮೇಲೆ ಪೆಟ್ರೋಲ್ಗೆ ಹೋರಾಟ ಮಾಡಿದೆ ಬಂದು ಭಾಗಿಯಾಗಿ ಅಂತ ನಾವು ಕೇಳ್ತಾ ಇಲ್ಲ. ಈ ನೆಲ, ಜಲ, ಭಾಷೆಯ ಮೇಲೆ ಹೋರಾಟ ಮಾಡಿದಾಗ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ಸರ್, ಈಗ ರಶ್ಮಿಕಾಗೆ ತಾವು ಆಹ್ವಾನ ಕೊಟ್ಟಿದ್ರು ಸರ್, ಅದಕ್ಕೆ ದಾಖಲೆ ಏನಾದ್ರು ಇದೆಯಾ? ದಾಖಲೆ ಬಿಡುಗಡೆ ಮಾಡೋಣ ಬಿಡಿ. ನಿಮಗೆ ಬೇಕಾದರೆ ನಾನು ದಾಖಲೆ ಬಿಡುಗಡೆ ಮಾಡ್ತೀವಿ. ಧನ್ಯವಾದಗಳು.